ನಮಸ್ಕಾರ ವೀಕ್ಷಕರೇ, ನಮ್ಮ ಸ್ವರ್ಣ ಟಿವಿ ಅರ್ಪಿಸುವ ಸ್ವರ್ಣಪಾಕ ವಿನೂತನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ. ಪ್ರಿಯ ವೀಕ್ಷಕರೇ, ಪ್ರತಿ ವಾರದಂತೆ ಈ ವಾರನೂ ಕೂಡ ನಮ್ಮ ಸ್ವರ್ಣ ವಾಹಿನಿಯ ವೀಕ್ಷಕರ ಮನೆಗೆ ನಾವು ಬಂದಿದ್ದೀವಿ. ಮಂಡ್ಯ ನಗರದ ಸ್ವರ್ಣಸಂದ್ರದ ನಿವಾಸಿ ಸುಜಾತ ನಾರಾಯಣ್ ಅವರ ಮನೆಗೆ ಬಂದಿದ್ದೀವಿ. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರೋಣ. ಸುಜಾತ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ನಮ್ಮ ಮನೆಗೆ ನಾನು ಕೂಡ ನಿಮ್ಮನ್ನ ಸ್ವಾಗತಿಸ್ತೀನಿ. ಥ್ಯಾಂಕ್ ಯು. ಸ್ವರ್ಣಪಾಕ ಕಾರ್ಯಕ್ರಮದಲ್ಲಿ ನಮ್ಮ ಸ್ವರ್ಣ ವಾಹಿನಿಯ ತಂಡ ವೀಕ್ಷಕರ ಮನೆಗೆ ತೆರಳಿ ವಿಶೇಷವಾದ ವೀಕ್ಷಕರ ಪ್ರಿಯವಾದ ಅಡುಗೆಯನ್ನ ಮಾಡಿ ತೋರಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಇವತ್ತು ಕೂಡ ಸುಜಾತ ನಾರಾಯಣ್ ಅವರ ಮನೆಗೆ ಬಂದಿದ್ದೀವಿ. ಅವರು ಯಾವ ವಿಶೇಷ ಖಾದ್ಯ, ಯಾವ ಎಕ್ಸ್ಪರ್ಟ್, ಅವರು ಯಾವ ಖಾದ್ಯದಲ್ಲಿ ಎಕ್ಸ್ಪರ್ಟ್ ಇದ್ದಾರೆ ಅನ್ನೋದನ್ನ ನಾವು ನೋಡೋಣ. ಇಲ್ಲಿ ಏನೇನೋ ವಿಶೇಷವಾಗಿ ಜೋಡಿಸ್ಕೊಂಡಿದ್ದಾರೆ, ಅವರನ್ನೇ ಕೇಳ್ಬಿಡೋಣ ಯಾವ ಖಾದ್ಯವನ್ನ ಅವರು ರೆಡಿ ಮಾಡ್ಕೊಂಡಿದ್ದಾರೆ ಅಂತ. ಮೇಡಮ್, ಇವತ್ತು ನಮ್ಮ ಸ್ವರ್ಣ ವಾಹಿನಿಯ ವೀಕ್ಷಕರಿಗೆ ಯಾವ ಅಡುಗೆನ ಮಾಡಿ ತೋರಿಸ್ತಾ ಇದ್ದೀರಾ? ನಮಸ್ಕಾರ. ನಾನಿವತ್ತು ಸೀಮೆ ಅಕ್ಕಿ ರೊಟ್ಟಿ ಮತ್ತೆ ಕ್ಯಾರೆಟ್ ಪಾಯಸನ ಮಾಡ್ತಾ ಇದ್ದೀನಿ. ಓಹೋ, ವೆರಿ ನೈಸ್. ಕಳೆದ ಬಾರಿ ಕೂಡ ನಾವು ಕರಿಬೇವಿನ ಚಿತ್ರಾನ್ನವನ್ನ, ಬೆಳಗಿನ ತಿಂಡಿಯನ್ನ ನಾವು ತೋರಿಸಿದ್ವಿ. ಬಹಳ ಉತ್ತಮವಾದ ರೆಸ್ಪಾನ್ಸ್ ಬಂದಿದೆ. ಮತ್ತೊಂದು ಬೆಳಗಿನ ತಿಂಡಿ, ಯಾಕಂದ್ರೆ ಗೃಹಿಣಿಯರಿಗೆ ಅಥವಾ ಹೆಣ್ಮಕ್ಳಿಗೆ ಒಂದು ದೊಡ್ಡ ತೊಂದರೆ ಏನಪ್ಪಾ ಅಂತಂದ್ರೆ ಬೆಳಿಗ್ಗೆ ತಿಂಡಿ ಏನ್ ಮಾಡೋದು, ಮಧ್ಯಾಹ್ನ ಅಡ್ಗೆ ಏನ್ ಮಾಡೋದು ಅಂತ. ಸೊ ಬೇರೆ ಬೇರೆ ವಿವಿಧ ರೀತಿಯ ತಿಂಡಿಗಳನ್ನ ನಾವು ಕಲ್ತ್ಕೊಂಡ್ರೆ ಒಂದೊಂದು ದಿವಸಕ್ಕೆ ಒಂದೊಂದು ಸ್ಪೆಷಲ್ ಆಗಿ ನಾವು ತಿಂಡಿಯನ್ನ ತಯಾರು ಮಾಡಬಹುದು. ರೊಟ್ಟಿಯಲ್ಲಿ ಹಲವಾರು ವಿಧಗಳಿದೆ. ನಾನಂತೂ ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ ಬಿಟ್ರೆ ಇನ್ನೇನು ಮಾಡೋದಿಲ್ಲ. ಇವತ್ತು ನೀವೇನೋ ಸೀಮೆ ಅಕ್ಕಿ ರೊಟ್ಟಿ ಮಾಡ್ತೀನಿ ಅಂತ ಹೇಳ್ತಿದ್ದೀರಾ. ವಿಶೇಷವಾಗಿ ಅನ್ಸುತ್ತೆ ನನ್ಗಂತುವೆ. ಸೀಮೆ ಅಕ್ಕಿನಲ್ಲಿ ಪಾಯಸ ಏನೋ ಕುಡ್ದಿದೀವಿ ನಾವು, ಆದ್ರೆ ರೊಟ್ಟಿಯನ್ನ ತಿಂದು ನನಗ್ ಗೊತ್ತಿಲ್ಲ. ರುಚಿಯಾಗಿರುತ್ತೆ, ವಿಶೇಷವಾಗಿರುತ್ತೆ, ಮತ್ತೆ ಅದು ಹೆಲ್ತ್ ಗೆ ತುಂಬಾ ಒಳ್ಳೇದು ಸೀಮೆ ಅಕ್ಕಿ. ಹಾಗಾಗಿ ಅದು ತುಂಬಾ ಗರಿಯಾಗಿ ಚೆನ್ನಾಗಿ ರೊಟ್ಟಿ ಬರುತ್ತೆ. ಗರಿ ಆಗತ್ತಾ? ಯಾಕಂದ್ರೆ ಸೀಮೆ ಅಕ್ಕಿಲಿ ವಡೆ ಕೂಡ ಮಾಡ್ತಾರೆ, ಅದು ಸಾಫ್ಟ್ ಆಗಿರುತ್ತೆ. ನೋಡೋಣ ಹೇಗೆ ಗರಿಯಾಗಿರುತ್ತೆ ಅಂತ. ನಾವು ಇವಾಗ ನೀವು ಮಾಡಿ ತೋರ್ಸಿದ್ಮೇಲೆ ನಮಗೂ ಗೊತ್ತಾಗುತ್ತೆ. ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕು ಮೇಡಮ್ ಇದಕ್ಕೆ? 5-6 ಗಂಟೆ ಕಾಲ ನೆನೆಸ್ಕೊಂಡಿರೋಂತಹ ಸೀಮೆ ಅಕ್ಕಿ, ಸ್ವಲ್ಪ ಅಕ್ಕಿ ಹಿಟ್ಟು, ಮಿಕ್ಸ್ಗೆ ಕ್ಯಾರೆಟ್ ತುರಿ, ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ತುರಿ, ರುಚಿಗೆ ಉಪ್ಪು, ವಾದಕ್ಕಿ ಮತ್ತು ಜೀರಿಗೆ, ಇದಿಷ್ಟು ಬೇಕಾಗುತ್ತೆ ರೊಟ್ಟಿಗೆ. ವೀಕ್ಷಕರೇ, ಸೀಮೆ ಅಕ್ಕಿ ರೊಟ್ಟಿ ನಿಜವಾಗ್ಲೂ ಒಂದ್ ರೀತಿ ಚೆನ್ನಾಗಿರುತ್ತೆ ಅಂತಾನೆ ನಾನು ಅನ್ಕೋತೀನಿ. ಈಗ ಮೇಡಮ್, ನೀವು ಕ್ಯಾರೆಟ್ ತುರಿನ ತಗೊಂಡಿದ್ದೀರಾ. ಇದ್ರ ಜೊತೆಗೆ ನಾವು ಅಕ್ಕಿ ರೊಟ್ಟಿಗೆಲ್ಲ ಈರುಳ್ಳಿ ಹೆಚ್ಚಾಕ್ತಿವಿ, ಹಸಿಮೆಣಸಿನ್ಕಾಯಿ ಹೆಚ್ಚಾಕ್ತಿವಿ. ಅದನ್ನು ನಾವು ಹಾಕೋಬಹುದಾ? ಹಾಕೋಬಹುದು, ಬೇಕಾದ್ರೆ ಹಾಕೋಬಹುದು. ಓಕೆ. ಮತ್ತೆ ಯಾವ್ದಾದ್ರು ಸೊಪ್ಪುಗಳು ಹಾಕೋಬಹುದು, ಇನ್ನು ಟೇಸ್ಟ್ ಎನ್ಹಾನ್ಸ್ ಜಾಸ್ತಿ ಆಗುತ್ತೆ. ಓಕೆ ಮೇಡಮ್, ಇವಾಗ ಹೇಗೆ ಇದನ್ನ ತಯಾರಿಸ್ತೀವಿ? ನೆನ್ಸಿರೋಂತ ಸೀಮೆ ಅಕ್ಕಿನ ಇದ್ರೊಳಗೆ ಹಾಕೊಳ್ತಿದ್ದೀನಿ. ಎಷ್ಟು ತಗೊಂಡಿದ್ದೀರಾ ಮೇಡಮ್ ಸೀಮೆ ಅಕ್ಕಿನ? 1 ಬಟ್ಲು ಸೀಮೆ ಅಕ್ಕಿ. ಓಕೆ ಓಕೆ ಓಕೆ. ಅದನ್ನ 5-6 ಗಂಟೆ ಕಾಲ ನೆನೆಸ್ಕೋಬೇಕು. ಇದಕ್ಕೆ ತೆಂಗಿನ ತುರಿ ಹಾಕೋಬೇಕು. ಹಾ, ಓಕೆ. ಆಮೇಲೆ ಕ್ಯಾರೆಟ್ ತುರಿ. ಎಲ್ಲದನ್ನು ಹಾಕೋಬಹುದು, ಯಾವ್ದೇ ಸೊಪ್ಪುಗಳು ಬೇಕಾದ್ರೂ ಹಾಕೊಳ್ಬಹುದು. ಓಕೆ. ಕೊತ್ತಂಬರಿ ಸೊಪ್ಪು. ಸ್ವಲ್ಪ ಜೀರಿಗೆ ಹಾಕ್ತೀನಿ. ಜೀರಿಗೆ ಮತ್ತೆ ವಾದಕ್ಕಿ ಎರಡು ಡೈಜೆಷನ್ಗೆ. ಓಕೆ. ಮತ್ತೆ ಉಪ್ಪು. ಓಕೆ. ಇದು ಕ್ಲೀನ್ ಆಗಿ ಮಿಕ್ಸ್ ಆಗಿ ಹೊಂದ್ಕೊಳ್ಳಿ ಅಂದ್ಬಿಟ್ಟು ಅಕ್ಕಿ ಹಿಟ್ಟು ಹಾಕೊಳ್ಬೇಕು. ಅಕ್ಕಿ ಹಿಟ್ಟು ಫಾರ್ ಬೈಂಡಿಂಗ್ ಪರ್ಪಸ್. ಬೈಂಡಿಂಗ್. ತುಂಬಾ ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ. ಮತ್ತೆ ಬೇಕಂದ್ರೆ ನೀರ್ ಸೇರಿಸ್ಕೋಬಹುದು, ಯಾಕೆಂದ್ರೆ ಇದು ನೆಂದಿರುತ್ತಲ್ಲ, ಅದ್ರಲ್ಲೇ ನೀರಿರುತ್ತೆ. ಮತ್ತೆ ಎಕ್ಸ್ಟ್ರಾ ಬೇಕಂದ್ರೆ ನೀರ್ ಸೇರಿಸ್ಕೋಬಹುದು. ಈಗ ನಾವು ಅಕ್ಕಿ ರೊಟ್ಟಿ ಮಾಡ್ಬೇಕಾದ್ರೆ ಬಿಸಿನೀರನ್ನ ಹಾಕಿ ಕಲಿಸ್ತೀವಿ ಸಾಫ್ಟ್ನೆಸ್ ಬರ್ಲಿ ಅಂತ. ಇದಕ್ಕೇನು ಅವಶ್ಯಕತೆ ಇಲ್ಲ? ಏನಿಲ್ಲ, ಅವಶ್ಯಕತೆ ಇಲ್ಲ. ಬಿಸಿನೀರು, ತಣ್ಣೀರಲ್ಲಿ ಅದ್ ನೆಂದಿರೋದ್ರಿಂದ ಜಾಸ್ತಿ ಏನು ನಮ್ಗೆ ನೀರಿನ ಅವಶ್ಯಕತೆ ಬರಲ್ಲ. ಹೌದು.
ಅದ್ರಲ್ಲಿ ನೀರಿನಂಶ ಅದು ನೆಂದ್ ಬಿಟ್ರೆ ಸ್ವಲ್ಪ ನೀರ್ ಬಿಟ್ಕೊಳ್ತಾ ಇರುತ್ತೆ. ಈ ಹಿಟ್ಟನ್ನ ತುಂಬಾ ಹೊತ್ತು ಕಲ್ಸಿಟ್ರೆ ಸ್ವಲ್ಪ ನೀರ್ ಬಿಟ್ಕೊಂಡ್ಬಿಡತ್ತೆ. ಅಲ್ಲಲ್ಲೇ ಮಾಡ್ಬಿಟ್ರೆ ಬೇಗ ಬೇಗ ಫಾಸ್ಟ್ ಆಗಿ ಚೆನ್ನಾಗಿ ಟೇಸ್ಟಿಯಾಗಿ ಅಲ್ಲ ತೊಂದ್ರೆ ಇಲ್ಲ. ನೀರ್ ಬಿಟ್ಕೊಂಡ್ರು ಒಂದ್ ಪಕ್ಷ ಇನ್ನೊಂದ್ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೋಬಹುದು. ಏನಾದ್ರೂ ಅಂದ್ರೆ ಇವಾಗ ರೊಟ್ಟಿ ಹಿಟ್ಟನ್ನ ಕಲಿಸ್ತೀವಲ್ಲ ಆ ಹದಕ್ಕೆ ಕಲ್ಸ್ಕೋಬೇಕಾ ಅಥವಾ ಇನ್ನೊಂದ್ ಸ್ವಲ್ಪ ನಾವು ತೆಳುವಾಗಿ ಏನಾದ್ರೂ ಇಲ್ಲ, ರೊಟ್ಟಿ ಹಿಟ್ಟಿನ ಅದೇ ಹದ ಕಲ್ಸ್ಕೋಬಹುದು. ಸವಿರುಚಿಯ ಮಾತಿಗೆ ಬಾಂಧವ್ಯದ ಬೆಸುಗೆ ಮನಗೊಪ್ಪುವ ಕಾಳೆಲ್ಲ ಇದಾಗೋ ತನಕ ಕಲಿಸ್ಕೊಂಡ್ರೆ. ಓಕೆ, ಇದೆಲ್ಲ ಅವಾಗ ಸೀಮೆ ಅಕ್ಕಿ ಗಸಗಸೆ ಅವೆಲ್ಲ ತಿಂತಾ ಇದ್ರೆ ದೇಹಕ್ಕೂ ಉಷ್ಣತೆ ಕಡಿಮೆ ಆಗುತ್ತೆ. ಹೌದು, ಇದು ತುಂಬಾ ತಂಪು. ಮತ್ತೆ ನಾರ್ತ್ ಸೈಡ್ ಅಲ್ಲೆಲ್ಲ ಇದನ್ನ ಉಪವಾಸ ಎಲ್ಲ ಮಾಡ್ತಾರಲ್ಲ, ಅದಾದ್ಮೇಲೆ ಇದನ್ನೇ ತಿನ್ನೋದವ್ರು. ಇದ್ರಲ್ಲೇ ಕಿಚಡಿ ಎಲ್ಲ ಮಾಡ್ತಾರೆ, ಉಪ್ಪಿಟ್ಟು ಮಾಡ್ತಾರೆ, ಇದ್ರಲ್ಲಿ ಉಪ್ಪಿಟ್ಟು ಮಾಡ್ತಾರೆ. ಹೌದು. ಓಕೆ ವೀಕ್ಷಕರೇ, ಸೀಮೆ ಅಕ್ಕಿಯನ್ನ ಒಂದ್ 5-6 ಗಂಟೆ ಕಾಲ ನೆನೆಸಿ ಅದಕ್ಕೆ ಕ್ಯಾರೆಟ್ ತುರಿ, ಕೊತ್ತಂಬರಿ ಸೊಪ್ಪು, ಬೇಕಾದ್ರೆ ಕರಿಬೇವಿನ ಸೊಪ್ಪು, ಬೇಕಾದ್ರೆ ಈರುಳ್ಳಿ, ಮತ್ತೆ ನೀವು ಸೊಪ್ಪುಗಳು, ಸಬ್ಸಿಗೆ ಸೊಪ್ಪು ಏನ್ ಬೇಕಾದ್ರೂ ಇದಕ್ಕೆ ನೀವು ಆಡ್ ಮಾಡ್ಕೋಬಹುದು. ನಿಮ್ಮ ಟೇಸ್ಟ್ಗೆ ಹೇಗ್ ಬೇಕೋ ಅದನ್ನ ನೀವು ಹಾಗೆ ಫಿಕ್ಸ್ ಮಾಡ್ಕೋಬಹುದು. ಅದ್ರ ಜೊತೆಗೆ ಅಕ್ಕಿ ಹಿಟ್ಟನ್ನ ಸ್ವಲ್ಪ ಬೈಂಡಿಂಗ್ಗೋಸ್ಕರ ಹಾಕೊಂಡಿದ್ದಾರೆ ಮೇಡಮ್. ಸೊ ಒಂದು ರೊಟ್ಟಿ ಹದಕ್ಕೆ ನೀಟಾಗಿ ಕಲ್ಸ್ಕೊಂಡು ಇಟ್ಕೊಂಡಿದ್ದಾರೆ. ಈಗ ಅವರು ಅದನ್ನ ನೀಟಾಗಿ ತಟ್ಟಿ ಅದನ್ನ ನಮಗೆ ಬೇಯಿಸಿ ಕೊಡ್ತಾರೆ. ಬನ್ನಿ ಮೇಡಮ್, ನೀವು ಕೋರ್ಟ್ ಅಫಿಷಿಯಲ್, ಇತ್ತೀಚೆಗೆ ರಿಟೈರ್ಡ್ ಆಗಿದ್ದೀರಾ. ಹೇಗಿತ್ತು ನಿಮ್ಮ ಕೋರ್ಟ್ ಅನುಭವ? ತುಂಬಾ ಚೆನ್ನಾಗಿತ್ತು. ನಮ್ಗೆ ಕೆಲಸ ಜಾಸ್ತಿ, ಜುಡಿಷಿಯಲ್ ಡಿಪಾರ್ಟ್ಮೆಂಟ್ ಅಂದ್ರೆ ಕೆಲಸ ಜಾಸ್ತಿ. ನಾನು ಖುಷಿಯಾಗಿ ಕೆಲಸ ಮಾಡಿದ್ದೀನಿ. ನಿಮ್ಮ ಜಡ್ಜಸ್, ನಿಮ್ಮ ಕಲೀಗ್ಸ್ ಎಲ್ಲ ಸಪೋರ್ಟಿವ್ ಆಗಿದ್ರ? ಎಲ್ಲ ತುಂಬಾ ಸಪೋರ್ಟಿವ್ ಆಗಿದ್ರು. ನಾನು ಸುಮಾರು ಒಂದು 50 ಜನ ಜಡ್ಜಸ್ ಆಗಿದ್ದಾರೆ ನನ್ನ ಸರ್ವಿಸ್ ಅಲ್ಲಿ. ಏನಾದ್ರು ನಿಮ್ಗೆ ಮರೆಯದ ಅನುಭವ ಏನಾದ್ರು, ಅಥವಾ ಯಾವ್ದಾದ್ರು ಜಡ್ಜಸ್ ನಾನು ನೆನ್ಪಿಸ್ಕೋತೀನಿ ಸದ್ಯಕ್ಕೆ ಅಂದ್ರೆ ನಿಮ್ ಕಣ್ಮುಂದೆ ಯಾವ ಜಡ್ಜ್ ಬರ್ತಾರೆ? ನಮ್ಗೊಬ್ರು ಶ್ಯಾಮ್ಲಾ ಅಂತ ಒಬ್ರು ಜಡ್ಜ್ ಇದ್ರು. ಅವರು ನಮ್ಗೆ ಒಂಥರ ಮನೆ ತರ ಇತ್ತು ಅನುಭವ. ಅವ್ರ ಜೊತೆ ಇದ್ದಾಗ ತುಂಬಾ ಎಂಜಾಯ್ ಮಾಡಿದ್ವಿ. ಆ 3 ವರ್ಷ ನಾವು ಕೆಲಸ ಮಾಡಿದ್ದೆ ಗೊತ್ತಾಗ್ಲಿಲ್ಲ ನಮ್ಗೆ. ಓಕೆ, ಅವ್ರನ್ನ ಫ್ರೆಂಡ್ಲಿ ಆಗಿರೋರು ಅವರು, ಮತ್ತೆ ಆರಾಮಾಗಿ ಕೆಲಸನೂ ಮಾಡಿಸ್ಕೊಳ್ಳೋರು. ಚೆನ್ನಾಗಿತ್ತು ಅನುಭವ. ಅವ್ರು ಅದೇ ತರ ನಂಗೆ ತುಂಬಾ ಜನ ಒಳ್ಳೆ ಆಫೀಸರ್ ಸಿಕ್ಕಿದ್ದಾರೆ. ಯಾರಿಂದನೂ ಏನು ಪ್ರಾಬ್ಲಮ್ ಆಯ್ತು, ಯಾರ್ದಿಂದನೂ ಮನಸ್ತಾಪ ಆಯ್ತು ಆ ತರ ಏನಿಲ್ಲ. ಶ್ಯಾಮ್ಲಾ ಮೇಡಮ್ ಟಿವಿ ನೋಡ್ತಾ ಇದ್ರೆ ನಿಮ್ಮ ಕಲ್ಲಿಗ್ ಸುಜಾತಾ ಮೇಡಮ್ ನಿಮ್ ಬಗ್ಗೆ ಒಳ್ಳೆ ಅಭಿಪ್ರಾಯ ಹೇಳಿದ್ದಾರೆ. ಟಿವಿ ನೋಡ್ತಾ ನೋಡ್ತಾ ರೊಟ್ಟಿನೂ ತಿನ್ಬಿಡೋಣ. ಈಗ ಏನ್ ಮಾಡ್ತೀರಾ? ಈಗ ತವಾ ತಗೊಂಡಿದೀನಿ. ಅದಕ್ಕೆ ಫಸ್ಟ್ ಒಂದ್ ಚಮಚ ಎಣ್ಣೆ ಹಾಕೊಂಡು, ಎಣ್ಣೆ ಸವರ್ಕೊಂಡು, ಸ್ವಲ್ಪ ಹಿಟ್ಟು ತಗೊಂಡು ಅದನ್ನ ತಟ್ಟಿ, ಕೆಲವರು ಇದ್ರ ಈಗ ರೊಟ್ಟಿ ಶೀಟೆ ಬರುತ್ತಲ್ಲ ಅದ್ರ ಮೇಲೆ ತಟ್ಕೊಂಡು ಇದ್ ಮಾಡ್ಕೋಬಹುದಾ? ಈಗ ನಾನು ಆತರ ಯಾವತ್ತು ಟ್ರೈ ಮಾಡಿಲ್ಲ. ನನಗೆ ಇದೇ ಅಭ್ಯಾಸ. ಬಿಕಾಸ್ ಇವಾಗ ಇದನ್ನ ನೀವು ಒಲೆ ಮೇಲೆ ಇಟ್ಮೇಲೆ ಬಿಸಿ ಆಗ್ಬಿಡುತ್ತಲ್ಲ, ಅವಾಗ ಹೇಗ್ ತಟ್ತೀರಾ ಅಂತ. ಅವಾಗ ನೀರೆಲ್ಲ ಹಾಕಿ ಅದು ತಣ್ಣಗ್ ಮಾಡ್ಕೋತೀನಿ. ನಾನು 3-4 ಇಟ್ಕೊಂಡಿದೀನಿ. ಸರಿ ಸರಿ. ಒಂದು ಬಿಸಿ ಆದ್ರೆ ಇನ್ನೊಂದು. ವೆರಿ ಇಂಟೆಲಿಜೆಂಟ್. ಮತ್ತೆ ಸ್ವಲ್ಪ ನಮ್ಮ ಮನೇಲಿ ಬಾಣ್ಲೆ ರೊಟ್ಟಿ ಇಷ್ಟ, ಹಾಗಾಗಿ ಬಾಣ್ಲೆಲಿ ತಟ್ತೀನಿ. ಬಾಣ್ಲೆ ರೊಟ್ಟಿ ಒಂಥರ ವಿಶೇಷ ರುಚಿ ಇರುತ್ತೆ ಬಿಡಿ. ಹೌದು. ತೆಳ್ಳಗೆ ಎಷ್ಟು ತೆಳ್ಳಗೆ ಬೇಕಾದ್ರೂ ಬರುತ್ತೆ, ತೆಳ್ಳಗ್ ಬೇಕಾದ್ರೂ ತಟ್ಕೋಬಹುದು. ಓಕೆ, ಅಷ್ಟೇ ಚೆನ್ನಾಗಿ ಬರುತ್ತೆ. ತೆಳ್ಳಗ್ ತಟ್ಟದಷ್ಟು ಚೆನ್ನಾಗಿ ಬರುತ್ತೆ. ಕೈ ಗಂಟುತ್ತೆ ಅನ್ಸಿದ್ರೆ ಒಂಚೂರು ಎಣ್ಣೆ. ಆಯ್ತು, ರೊಟ್ಟಿ ತಟ್ಟಾಯ್ತು. ಈಗ ರೊಟ್ಟಿ ಬೇಯಿಸೋದೊಂದೇ ಬಾಕಿ. ನಾವು ಅಡ್ಗೆ ಮಾಡ್ಬೇಕಾದ್ರೆ ಲೆಸನ್ ನಂಬರ್ 1 ಅನ್ಬಿಟ್ಟು ಸ್ಟವ್ ಹಚ್ಬಿಟ್ಟು ಆಮೇಲೆ ಶುರು ಮಾಡ್ತೀವಿ. ನೀವು ಎಲ್ಲ ಮಾಡ್ಕೊಂಡು ಆಮೇಲಿಂದ ಲೆಸನ್ ನಂಬರ್ 2 ಸ್ಟವ್ ಹಚ್ತಾ ಇದ್ದೀರಾ. ಇದು ಒಲೆ ಮೇಲೆ ಇಟ್ಕೊಂಡು ತಟ್ಟಕ್ಕಾಗಲ್ವಲ್ಲ. ಓಕೆ ಓಕೆ. ಬೆಕ್ಸುತ್ತಾ ಒಂಚೂರು ಎಣ್ಣೆ. ಅಕ್ಕಿ ರೊಟ್ಟಿ ಬೇಯಿಸ್ತೀವಲ್ಲ ಅದೇ ಇದಕ್ಕೆ ಬೇಯಿಸಿದ್ರೆ ಆಯ್ತು. ಹೌದು. ಒಂದು ಪುಟ್ಟಾಣಿ ಬಾಣ್ಲೆ ರೊಟ್ಟಿನ ಮಾಡ್ಬಿಡ್ತೀನಿ. ಸ್ಪೆಷಲ್ ಆಗಿ ನಿಮ್ಗೆ. ವೀಕ್ಷಕರೇ, ಇದು ವಿಶೇಷವಾದ ಒಂದು ಹೇಳಬೇಕು ನಾನು. ಬಾಣ್ಲೆ ರೊಟ್ಟಿ ಅಂತ ಮಾಡ್ತಾರೆ.
ಬಾಣ್ಲೆಗೆ ತಟ್ಟುವಂಥದ್ದು. ನೀವೇನು ರೊಟ್ಟಿ, ಯಾವುದೇ ರೊಟ್ಟಿ, ಅಕ್ಕಿ ರೊಟ್ಟಿ ಆಗ್ಲಿ, ರಾಗಿ ರೊಟ್ಟಿ ಆಗ್ಲಿ, ಯಾವುದೇ ರೊಟ್ಟಿ ಮಾಡಿ ಅದನ್ನ ಈ ತರ ಬಾಣ್ಲೆಗೆ ತಟ್ಬಿಟ್ಟು ರೊಟ್ಟಿ ಮಾಡ್ಕೊಳ್ಳೋದ್ರಿಂದ ಅದು ಏನೋ ಬೇರೆ ಒಂಥರ ವಿಶೇಷವಾದ ಟೇಸ್ಟ್ ಅನ್ನ ಕೊಡುತ್ತೆ. ಖಂಡಿತ ನೀವು ಕೂಡ ಟ್ರೈ ಮಾಡ್ಲೇಬೇಕು ಇದನ್ನ. ಅಡುಗೆಯ ಹರಕೆ ಸ್ವರ್ಣ ಪಾಕ, ಸ್ವರ್ಣ ಪಾಕ. ಇದು ಸೀಮೆ ಅಕ್ಕಿ ರೊಟ್ಟಿ, ತವಾ ರೊಟ್ಟಿ ಅಲ್ಲಿ ರೆಡಿ ಆಗ್ತಾ ಇದ್ರೆ, ಇಲ್ಲಿ ಬಾಣ್ಲಿ ಸೀಮೆ ಅಕ್ಕಿ ರೊಟ್ಟಿ ಇಲ್ಲಿ ರೆಡಿ ಆಗ್ತಾ ಇದೆ. ವೀಕ್ಷಕರಿಗೆ ನೋಡೋ ಹಬ್ಬ ಆದ್ರೆ ನನ್ಗಂತೂ ತಿನ್ನೋ ಹಬ್ಬ. ಸ್ವರ್ಣ ಪಾಕ ಅದೆಷ್ಟು ಚೆನ್ನಾಗಿ ಮಣಿ ಮಣಿ ತರ ಕಾಣಿಸ್ತಾ ಇದೆ ನೋಡಿ. ಇದು ಪೂರ್ತಿ ರೊಟ್ಟಿ ಬೆಂದ್ಮೇಲೆ ಚೆನ್ನಾಗಿ ಕಾಣಿಸುತ್ತೆ ಇನ್ನು. ಸ್ವರ್ಣ ಪಾಕ ಮನಗೊಪ್ಪುವ ಡಬಲ್ ರೋಸ್ಟ್ ರೊಟ್ಟಿ ರೆಡಿ ಆಗ್ತಾ ಇದೆ. ಮಗ್ಚೇನ್ ಬೇಯಿಸಲ್ಲ, ಒಂದೇ ಸೈಡ್ ಸಾಕಾ? ಓಕೆ, ಫುಲ್ ಗರಿ. ವಿಶೇಷವಾಗಿದೆ ಮೇಡಮ್ ಇದು. ಟೇಸ್ಟ್ ಮಾಡಿ ಆಮೇಲೆ ಹೇಳಿ. ಇಲ್ಲ, ನೋಡ್ತಾ ಇದ್ದಾಗ್ಲೇ ಗೊತ್ತಾಗ್ತಾ ಇದೆ. ಅದು ಕೆಲವು ಅಡುಗೆಗಳಿರುತ್ತೆ, ಅದನ್ನ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಇದ್ರದ್ದು ಫ್ರಾಗ್ನೆನ್ಸ್ ಹೇಗಿದೆ, ಇದ್ರ ರುಚಿ ಹೇಗಿದೆ, ಪ್ರತಿಯೊಂದು ನಮ್ಗ್ ಗೊತ್ತಾಗ್ಬಿಡುತ್ತೆ. ಇದ್ ನೋಡ್ತಾ ಇದ್ದಾಗ್ಲೇ ಗೊತ್ತಾಗುತ್ತೆ ಹೇಗೆ ಹದವಾಗಿದ್ಯಾ, ಚೆನ್ನಾಗಿದ್ಯಾ, ಗೊತ್ತಾಗ್ತಾ ಇದೆ. ನಮ್ಮನೇಲಿ ಎಲ್ಲಾರ್ಗು ಇಷ್ಟ ಇದು. ಮಾಡ್ತಾ ಇರ್ತೀನಿ ಫ್ರೀಕ್ವೆಂಟ್ ಆಗಿ. ಇದಕ್ಕೆ ಗ್ರೇವಿ ಏನ್ ಮಾಡ್ತೀರಾ ನೀವು? ಇದಕ್ಕೆ ಇವತ್ತು ವಿಶೇಷ ಅಂದ್ರೆ ಹೆರಳೆಕಾಯಿ ಚಟ್ನಿ ಮಾಡಿದ್ದೀನಿ, ಹೆರಳೆ ರಸದ ಚಟ್ನಿ, ಮತ್ತೆ ಹೆರಳೆಕಾಯಿ ಸಿಪ್ಪೆದು ಸಿಹಿ ಉಪ್ಪಿನಕಾಯಿ ಮಾಡಿದ್ದೀನಿ. ಆಕ್ಚುಲಿ ಈ ತರದ್ ರೊಟ್ಟಿಗಳಿಗೆಲ್ಲ ಉಪ್ಪಿನಕಾಯಿ ತುಂಬಾ ಚೆನ್ನಾಗಿರುತ್ತೆ. ಕಾಯಿ ಚಟ್ನಿಗಿಂತ ಅದು ಜಾಸ್ತಿ ರುಚಿ ಇರುತ್ತೆ. ಇಲ್ಲ ಅಂದ್ರೆ ಎಣ್ಗಾಯಿ ಚೆನ್ನಾಗಿರುತ್ತೆ. ಹೌದು. ಒಂದ್ ಕಡೆ ಬಾಣ್ಲಿ ರೊಟ್ಟಿ, ಒಂದ್ ಕಡೆ ತವಾ ರೊಟ್ಟಿ ರೆಡಿ ಆಗ್ತಾ ಇದೆ ವೀಕ್ಷಕರೇ ನೋಡಿ. ಈಗ ರಿಟೈರ್ಮೆಂಟ್ ಆಯ್ತಲ್ಲ, ಹೇಗ್ ಟೈಮ್ ಪಾಸ್ ಮಾಡ್ತೀರಾ? ಈಗ ನಾನು ಸ್ವಲ್ಪ ಕತೆ ಪುಸ್ತಕ ಓದ್ತೀನಿ ಜಾಸ್ತಿ. ವೆರಿ ನೈಸ್. ನಂಗೆ ಸಾಯಿಸುತ್ತೆ ಅವ್ರ ಕಾದಂಬರಿ ಅಂದ್ರೆ ಇಷ್ಟ. ಎಸ್.ಎಲ್. ಭೈರಪ್ಪ ಅವ್ರ ಕಾದಂಬರಿಗಳು ಇಷ್ಟ, ಓದ್ತಿರ್ತೀನಿ. ಮತ್ತೆ ಮನೆ ಕೆಲಸ ಎಲ್ಲ ಮಾಡ್ಕೊಳ್ಳೋದು ಸರಿ ಹೋಗುತ್ತೆ ಟೈಮ್. ಆಫೀಸ್ಗೆ ಹೋಗುವಾಗ ಅಡ್ಗೆ ತಿಂಡಿ ಎಲ್ಲ ಒಟ್ಟಿಗೆ ಮಾಡ್ಬಿಟ್ಟು ಬೆಳಗ್ಗೆ ಹೊಟ್ಟೋಗ್ತಿದ್ವಿ. ಇವಾಗ ಸ್ವಲ್ಪ ಅಡ್ಗೆ ಮಾಡಕ್ಕೆ ಟೈಮ್ ತಗೊಳ್ಳೋದು, ಬಿಸಿ ಬಿಸಿ ಊಟ ಮಾಡಕ್ ಟೈಮ್ ಸಿಗ್ತಾ ಇದೆ. ಬಿಸಿ ಊಟ, ಬಿಸಿ ತಿಂಡಿ. ಮತ್ತೆ ಕೆಲಸದವ್ರು ಇಲ್ಲ ಮನೇಲಿ, ಹಾಗಾಗಿ ನಿಧಾನಕ್ಕೆ ನಾವೇ ಕೆಲಸ ಎಲ್ಲ ಮಾಡ್ಕೋತೀವಿ, ಟೈಮ್ ಪಾಸ್ ಆಗತ್ತೆ. ಸಾಯಂಕಾಲದೊತ್ತು ಎಲ್ಲ ಸೇರಿ ಇಲ್ಲೊಂದು ಭಜನೆ ಕ್ಲಾಸ್ ಅಂತ ಮಾಡ್ಕೊಂಡಿದೀವಿ, ಅದಕ್ಕೆ ಹೋಗ್ತೀವಿ. ಟೈಮ್ ಪಾಸ್ ಮಾಡ್ತೀರಾ? ಪಾಸ್ ಆಗುತ್ತೆ. ಸರ್ ಜೊತೆ ಟೈಮ್ ಸ್ಪೆಂಡ್ ಮಾಡಲ್ವಾ? ಸರ್ ಜೊತೆ ಇರ್ತೀನಲ್ಲ ಬೆಳಗ್ಗೆ ಸಂಜೆ. ನಾನು ಹೋಗೋದ್ ಬರೀ ಒಂದ್ ಸ್ವಲ್ಪ ಹೊತ್ತಷ್ಟೇ, 1 2 hours. ಸರ್ಗೆ ನೀವು ಮಾಡೋ ಅಡ್ಗೆನಲ್ಲಿ ಯಾವ್ದು ಇಷ್ಟ ತುಂಬಾ? ಅವ್ರಿಗೆ ರೊಟ್ಟಿ ಇಷ್ಟ. ರೊಟ್ಟಿ. ವಾರಕ್ಕೆ ಎಷ್ಟು ಸತಿ ರೊಟ್ಟಿ ಮಾಡ್ತೀರಾ? ವಾರಕ್ಕೆ 1-2 ಸಲ ಮಾಡ್ತೀನಿ ಅಷ್ಟೇ. ಓಕೆ. ಅವರು ಸ್ವಲ್ಪ ಎಲ್ಲಾದ್ನೂ ಇಷ್ಟಪಡ್ತಾರೆ. ಉಪ್ಪಿಟ್ಟು ಇಷ್ಟ ಆಗುತ್ತೆ, ಬಿಸಿ ಬಿಸಿ ಉಪ್ಪಿಟ್ಟು ಇಷ್ಟ ಆಗುತ್ತೆ. ಓಕೆ, ಆಯ್ತು ಅನ್ಸುತ್ತದು. ಆಯ್ತು. ವೀಕ್ಷಕರೇ, ಈಗ ಬಿಸಿ ಬಿಸಿ ರೊಟ್ಟಿ ನಮ್ಮ ಮುಂದೆ ರೆಡಿ ಆಗಿದೆ. ಈಗ ಇದ್ರ ಜೊತೆಗೆ ಕ್ಯಾರೆಟ್ ಹಾಲನ್ನು ಮಾಡ್ಬಿಟ್ರೆ ಕಂಪ್ಲೀಟ್ ಇವತ್ತಿನ ಒಂದು ನಾವು ಏನ್ ಅನ್ಕೊಂಡಿದ್ವಿ ಅದು ಕಂಪ್ಲೀಟ್ ಟಾಸ್ಕ್ ಮುಗಿಯುತ್ತೆ. ಮೇಡಮ್, ಈಗ ರೊಟ್ಟಿನ ಪಕ್ಕಕ್ಕೆ ತಿಟ್ಬಿಡೋಣ. ವೀಕ್ಷಕರೇ, ಸೀಮೆ ಅಕ್ಕಿ ರೊಟ್ಟಿ ತಯಾರಾಗಿದೆ, ರುಚಿ ನೋಡೋದೊಂದೇ ಬಾಕಿ. ಈಗ ಅದ್ರ ಜೊತೆಗೆ ಕ್ಯಾರೆಟ್ ಪಾಯಸವನ್ನ ಮಾಡಿ ಅದನ್ನು ಸವಿಯೋ ಹೊತ್ತು. ಈಗ ಕ್ಯಾರೆಟ್ ಪಾಯಸವನ್ನ ನಾವು ತಯಾರಿಸೋಣ. ಮೇಡಮ್, ಕ್ಯಾರೆಟ್ ಪಾಯಸಕ್ಕೆ ಏನೇನ್ ಬೇಕು? ಕ್ಯಾರೆಟ್ ಪಾಯಸಕ್ಕೆ ಕ್ಯಾರೆಟ್ ತುರ್ಕೋಬೇಕು. ಕ್ಯಾರೆಟ್ ಹೆಚ್ಕೊಂಡು ಅದನ್ನ ಬೇಯಿಸ್ಕೊಂಡು ರುಬ್ಕೊಂಡಿದ್ದೀನಿ. ಈ ಕ್ಯಾರೆಟ್ ಅನ್ನ ಚೆನ್ನಾಗಿ ತೊಳೆದು ಅದನ್ನ ಹೆಚ್ಚಿ ಬೇಯಿಸಿ ಆಮೇಲಿಂದ ಈ ರೀತಿ ಸ್ವಲ್ಪ ಬಾದಾಮಿ ಮತ್ತೆ ಏಲಕ್ಕಿ ಎರಡನ್ನು ಹಾಕಿ ಮಿಕ್ಸಿ ಮಾಡಿಕೊಂಡಿದ್ದೀನಿ. ಬೇಯಿಸಿದ ಕ್ಯಾರೆಟ್ಗೆ ಬಾದಾಮಿ ಮತ್ತೆ ಏಲಕ್ಕಿ ಹಾಕಿ ರುಬ್ಕೊಂಡಿದ್ದಾರೆ. ರುಬ್ಬೇಕಾದ್ರೆ ಏನಾದ್ರು ಹಾಲು ಹಾಕಿದೀರಾ, ನೀರ್ ಹಾಕಿದೀರಾ? ಏನು ಹಾಕಿಲ್ಲ, ಏನಿಲ್ಲ. ಇಲ್ಲ, ಆ ಬೇಯಿಸಿದಷ್ಟೇನ ಹಾಗೆ ಗಟ್ಟಿಯಾಗಿ ರುಬ್ಕೊಂಡಿದ್ದೀನಿ. ಓಕೆ.
ಆಮೇಲೆ ಇದಕ್ಕೆ ಇನ್ನೇನ್ ಬೇಕು? ಇವಾಗ ಇದಕ್ಕೆ ಹಾಲು ಮತ್ತೆ ಸಕ್ಕರೆ ಹಾಕಿ ಕುದಿಸೋದು, ಕುದಿಸ್ಬೇಕು. ಓಕೆ. ಈಗ ಎಷ್ಟು ಕ್ಯಾರೆಟ್ ಅನ್ನ ತಗೊಂಡಿದ್ದೀರಾ ಇಲ್ಲಿ? ಇಲ್ಲಿ 2 ಕ್ಯಾರೆಟ್. 2 ಕ್ಯಾರೆಟ್ ಇದೆ. ಓಕೆ. 2 ಕ್ಯಾರೆಟ್ ಅನ್ನ ಬೇಯಿಸಿ ನಾವು ರುಬ್ಕೊಂಡ್ಮೇಲೆ ಇದಕ್ಕೆ ಎಷ್ಟು ಹಾಲು ಹಾಕ್ಬೇಕು? 2 ಲೋಟ ಹಾಲು ಬೇಕು. 2 ಲೋಟ. ದೊಡ್ಡ ಲೋಟದಲ್ಲಿ 2 ಕ್ಯಾರೆಟ್ ತೊರ್ದಿದ್ದೀನಿ, 2 ಕ್ಯಾರೆಟ್ ಬೇಯಿಸ್ಕೊಂಡಿದ್ದೀನಿ. ಅದಕ್ಕೆ 2 ಲೋಟ ಹಾಲು ಹಾಕ್ತಾ ಇದ್ದೀನಿ. ನೀರು ಕುಡಿಯೋ ಲೋಟದಲ್ಲಿ 2 ಲೋಟ. ಓಕೆ. ನೀವೆಲ್ಲ ಆದ್ಮೇಲಿಂದ ಸ್ಟವ್ ಹಚ್ತೀರಪ್ಪ, ಇದೇ ಖುಷಿ ಆಗ್ತಾ ಇರೋದು ನನಗೆ. ಇಲ್ಲ ಅಂದ್ರೆ ಗ್ಯಾಸ್ ವೇಸ್ಟ್ ಆಗುತ್ತೆ. ಇದು ಪಾಯಿಂಟ್. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಒಂಥರ ಇದಿರುತ್ತಲ್ಲ, ಗಟ್ಟಿಯಾಗಿ ರುಬ್ಕೊಂಡಿರೋದ್ರಿಂದ ಅದಕ್ಕೆ ಒಂದ್ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಓಕೆ. ಕ್ಯಾರೆಟ್ ತಿನ್ನಲ್ಲ ಅಂತ ಮೂಗ್ ಮುರಿಯೋರ್ಗೆ ಈ ತರ ಪಾಯಸ ಮಾಡ್ಕೊಟ್ಬಿಟ್ರೆ ಇದು ಗೊತ್ತೇ ಆಗಲ್ಲ ಕ್ಯಾರೆಟ್ ಅಂತ ಹೇಳಿದ್ರೆ ಮಾತ್ರ ಗೊತ್ತಾಗತ್ತಷ್ಟೇ. ಚೆನ್ನಾಗಿರುತ್ತೆ. ಒಳ್ಳೆ ಕಲರು ಇದೆ, ವಿಶೇಷವಾಗಿದೆ. ವಿಶೇಷವಾಗಿ ಜೊತೆಗೆ ಬಾದಾಮಿ ಹಾಕಿರೋದ್ರಿಂದ ರುಬ್ಬಕ್ಕೆ ಇನ್ನೂ ಒಂದ್ ಸ್ವಲ್ಪ ವಿಶೇಷವಾದ ರುಚಿ ಬಂದಿರತ್ತೆ. ಇವಾಗ ಸಕ್ಕರೆ ಹಾಕ್ತೀನಿ. ಓಕೆ. ಇದಕ್ಕೆ ಸಣ್ಣ ಸಣ್ಣ ಅಂದ್ರೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಹಾಕಿ. ಕ್ಯಾರೆಟ್ ಸ್ವೀಟು ಮತ್ತೆ ಹಾಲಲ್ಲೂ ಸ್ವಲ್ಪ ಸ್ವೀಟ್ ಅಂಶ ಇರೋದ್ರಿಂದ ಇದೇನ್ ತುಂಬಾ ಸಕ್ಕರೆ ತಗೊಳಲ್ಲ. ಸಕ್ಕರೆ ಬದ್ಲು ಏನಾದ್ರು ಬೆಲ್ಲ ಬಳಸ್ಕೋಬಹುದಾ? ಬೆಲ್ಲ ಹಾಕಿದ್ರೆ ಕೆಲವು ಸರ್ತಿ ಹಾಲು ಒಡೆದು ಹೋಗುತ್ತೆ. ಓಕೆ. ಅದಕ್ಕೆ 1 ಬಟ್ಲ ಹಾಕ್ತೀನಿ ಇದ್ರಲ್ಲಿ ಸಕ್ಕರೆ. ಬೇಕಾದ್ರೆ ನಮ್ಗೆ ಶುಗರ್ ಜಾಸ್ತಿ ಬೇಕು ಅಂದ್ರೆ ಹಾಕೊಳ್ಬಹುದು, ಸಾಕಾಗುತ್ತೆ ಅಷ್ಟೇ. ಚೆನ್ನಾಗಿ ಸ್ಟಿರ್ ಮಾಡ್ತಾ ಇರಬೇಕು, ಇಲ್ಲ ಅಂದ್ರೆ ತಲೆ ಹಿಡಿಯುತ್ತೆ. ಈ ಕ್ಯಾರೆಟ್ ರುಬ್ಬಿರೋದ್ರಿಂದ ನಾವು ಹಾಲು ಹಾಕೊಂಡಿರೋದ್ರಿಂದ ಏನದು ಒಡೆಯೋ ಚಾನ್ಸಸ್ ಏನಿರೋದಿಲ್ಲ? ಏನಾಗಲ್ಲ. ಬೆಲ್ಲ ಹಾಕಿದ್ರೆ ಕೆಲವು ಸರಿ ಅದೇ ಬೆಲ್ಲದ ಮೇಲೆ ಡಿಪೆಂಡ್ ಆಗುತ್ತೆ, ಏನಾದ್ರು ಕೆಮಿಕಲ್ಸ್ ಎಲ್ಲ ಇರುತ್ತೆ, ಹಾಗಾಗಿ ಹಾಲು ಒಡೆದೋಗುತ್ತೆ ಸ್ವಲ್ಪ. ಅದಕ್ಕೆ ಸಕ್ಕರೆ ಏನ್ ಜಾಸ್ತಿ ಹಾಕದೆ ಇರೋದ್ರಿಂದ ಸಕ್ಕರೆ ಉಪಯೋಗಿಸ್ಕೋಬಹುದು. ಇನ್ನು ನಾನು ಟೇಸ್ಟ್ ಎನ್ಹಾನ್ಸ್ ಮಾಡ್ತೀನಿ ಅಂತಂದ್ರೆ ಬೇಕಾದ್ರೆ ಕೋವಾ ಅದೆಲ್ಲ ಆಡ್ ಮಾಡ್ಕೋಬಹುದೇನೋ? ಕೋವಾ ಆಡ್ ಮಾಡಿದ್ರೆ ತುಂಬಾ ಗಟ್ಟಿ ಆಗ್ಬಿಡುತ್ತೆ. ಓಕೆ. ಅವಾಗ ಬರ್ಫಿ ಮಾಡ್ಬಿಡೋದು. ಹಲ್ವಾ ಮಾಡ್ಬೋದು. ಹಲ್ವಾ ಆಗೋಗುತ್ತೆ. ಮತ್ತೆ ಇದಕ್ಕೆ ಇದನ್ನ ಲಾಸ್ಟ್ ಅಲ್ಲಿ ಹಾಕೋಣ ಅಲ್ಲ, ದ್ರಾಕ್ಷಿ ಗೋಡಂಬಿ ಏನೇನು ಡ್ರೈ ಫ್ರೂಟ್ಸ್ ಇದೆ ಅದನ್ನೆಲ್ಲ ತುಪ್ಪದಲ್ಲಿ ಹುರ್ಕೊಂಡಿದ್ದೀರಾ? ಇಟ್ಕೊಂಡಿದ್ದೀನಿ. ಯಾವ ಡ್ರೈ ಫ್ರೂಟ್ಸ್ ಬೇಕಾದ್ರೂ ನಾವು ಹಾಕ್ಬೋದು ಇದಕ್ಕೆ. ಇದಕ್ಕೆಲ್ಲ ನಮ್ಮ ಯಜಮಾನ್ರು ಹೆಲ್ಪ್ ಮಾಡಿದ್ದಾರೆ ಗೋಡಂಬಿ ಮುರಿಯೋದಕ್ಕೆ. ಸ್ವಲ್ಪ ಅದು ಮರಳ್ಬೇಕಂತ ಒಂದೆರಡು ಕುದಿ ಕುದ್ರೆ ಸಾಕು, ಬೆಂದಿರತ್ತಲ್ವಾ ಕ್ಯಾರೆಟ್, ಹಾಗಾಗಿ ಮತ್ತೆ ಹಾಲು ಕಾದಿರತ್ತಲ್ಲ, ತುಂಬಾ ಏನ್ ಕುದಿಯೋದ್ ಬೇಡ, 1-2 ಕುದಿ ಬಂದ್ರೆ ಸಾಕು. ಇದು ಕ್ಯಾರೆಟ್ ಪಾಯಸ ಮೇಡಮ್ ಬಿಸಿಯಲ್ಲಿ ಕುಡಿಯಕ್ಕೂ ಚೆನ್ನಾಗಿರುತ್ತೆ, ಫ್ರಿಜ್ ಅಲ್ಲಿ ಇಟ್ಟು ಕುಡಿಯಕ್ಕೂ ಚೆನ್ನಾಗಿರುತ್ತೆ ಮಾತ್ರ. ಆರದ್ಮೇಲೆ ಫ್ರಿಜ್ ಅಲ್ಲಿ ಇಟ್ಕೊಂಡು ನಾಳೆ ಕುಡಿಯಕ್ಕಂತ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಬೇಗ ಆಗುತ್ತೆ, ಯಾರು ಬಂದ್ರೆ ಮನೆಗೆ ಮಾಡ್ಬಿಡ್ಬೋದು, ಜಾಸ್ತಿ ಟೈಮ್ ತಗೊಳಲ್ವಲ್ಲ. ಕಿಟಿ ಪಾರ್ಟಿ ಎಲ್ಲ ಮಾಡ್ಬಿಟ್ರೆ ಬೇಗ ಮಾಡ್ಬೋದು. ಇದೆಲ್ಲ ಮರಳದ್ಮೇಲೆ ಡ್ರೈ ಫ್ರೂಟ್ಸ್ ಹಾಕೋದು. ಇದು ತುಪ್ಪದಲ್ಲಿ ಹುರಿದು ಇಟ್ಕೊಂಡು ಇದನ್ನ ಹಾಕಿದ್ರೆ ಆಯ್ತು. 1-2 ಕುದಿ ಬಂದ್ರೆ ಸಾಕು. ಮೇಡಮ್ ಈಗ ಮರಳ್ತಾ ಇದೆ, ಈ ಹದಕ್ ಬಂದ್ರೆ ಆಯ್ತು ಅಂತ. ಈಗ ಸ್ಟವ್ ಆಫ್ ಮಾಡ್ಬಿಡೋದು. ಓಕೆ. ಈಗ ಇದು ತುಪ್ಪದಲ್ಲಿ ಹುರಿದಿಟ್ಕೊಂಡಿರುವಂತಹ ದ್ರಾಕ್ಷಿ ಗೋಡಂಬಿ ಮತ್ತೆ ಖರ್ಜೂರ ಇದೆ, ಇದನ್ನ ಹಾಕ್ಬೋದು. ಸಿಕ್ಕಾಪಟ್ಟೆ ಕ್ಯಾಲೋರೀಸ್. ಇವಾಗ ಕ್ಯಾರೆಟ್ ಪಾಯಸ ರೆಡಿ. ನೋಡಿದ್ರಲ್ಲ ವೀಕ್ಷಕರೇ, ವಿಶೇಷವಾದ ಕ್ಯಾರೆಟ್ ಪಾಯಸ ಘಮ್ ಅಂತ ಪರಿಮಳ ಬರ್ತಾ ಇದೆ. ಈ ಕಡೆ ಒಂದು ಸೀಮೆ ಅಕ್ಕಿಯ ರೊಟ್ಟಿ ಕೂಡ ರೆಡಿ ಆಗಿದೆ. ಈಗ ನಾವು ಟೇಸ್ಟ್ ಮಾಡುವ ಹೊತ್ತು ಬನ್ನಿ, ಅದು ಹೇಗಿದೆ ಟೇಸ್ಟ್ ನೋಡಿ
ಅವರಿಗೆ ನಮ್ಮ ಅಭಿಪ್ರಾಯನ ಹೇಳ್ಬಿಡೋಣ. ಸೀಮೆ ಅಕ್ಕಿ ರೊಟ್ಟಿ ಜೊತೆಗೆ ಹೆರಳೆಕಾಯಿ ರಸದ ಚಟ್ನಿ ಹಾಗೂ ಹೆರಳೆಕಾಯಿ ಸಿಪ್ಪೆಯ ಸಿಹಿ ಉಪ್ಪಿನಕಾಯಿ ಮತ್ತೆ ಕ್ಯಾರೆಟ್ ಪಾಯಸನ ರುಚಿ ನೋಡ್ಬಿಟ್ಟು ಹೇಳಿ. ವಿಶೇಷವಾಗಿ ಮೇಡಮ್ ನನಗೆ ಬಾಣ್ಲಿ ರೊಟ್ಟಿನೇ ಕೊಟ್ಟಿದ್ದಾರೆ ಟೇಸ್ಟ್ ನೋಡಿ ಅಂತ. ಇದನ್ನು ಹೇಳ್ಕೊಟ್ಬಿಟ್ಟಿದ್ರೆ ಚೆನ್ನಾಗಿರೋದು, ನೀವು ಯಾವ ಥರ ರೆಸಿಪಿ ಅಂತ. ಇರ್ಲಿ, ಇನ್ನೊಮ್ಮೆ ಬಂದಾಗ ಹೇಳ್ಕೊಡೋರಂತೆ. ವಿಶೇಷವಾಗಿ ವೀಕ್ಷಕರೇ, ಈ ಸೀಮೆ ಅಕ್ಕಿ ರೊಟ್ಟಿ ಇದೆಯಲ್ಲ, ಇದು ಉಷ್ಣತೆಯನ್ನ, ದೇಹದ ಉಷ್ಣತೆಯನ್ನ ಕಡಿಮೆ ಮಾಡುವಂತಹ ಒಂದು ಪದಾರ್ಥ ಇದು. ಹಾಗಾಗಿ ನಾವು ಫಂಕ್ಷನ್ಗಳಲ್ಲಿ ಸೀಮೆ ಅಕ್ಕಿ ಪಾಯಸವನ್ನ ಮಾಡುವಂತಹ ಪ್ರತೀತಿ ಇರುತ್ತೆ. ಅಟ್ಲೀಸ್ಟ್ ತಿಂಗಳಿಗೆ ಒಮ್ಮೆ ಆದ್ರೂ ಸೀಮೆ ಅಕ್ಕಿಯನ್ನ ನಾವು ಸೇವಿಸಿದ್ರೆ, ಸೀಮೆ ಅಕ್ಕಿಯನ್ನ ಒಂದು ತಿಂಗಳಿಗೆ ಒಂದು ಸರಿ ಆದ್ರೂ ಬಳಸಿದ್ರೆ ನಮ್ಮ ದೇಹದ ಉಷ್ಣತೆಯನ್ನ ಕಾನ್ಸ್ಟೆಂಟ್ ಆಗಿ ಇಟ್ಕೋಬಹುದು. ವಿಶೇಷವಾಗಿ ನಾವು ಪಾಯಸ ಎಲ್ಲ ತಿಂತಾ ಇರ್ತೀವಿ, ವಡೆ ತಿಂತೀವಿ. ವಿಶೇಷವಾಗಿ ಇದು ಸೀಮೆ ಅಕ್ಕಿಯ ರೊಟ್ಟಿ ವಿಶೇಷವಾಗಿದೆ. ಇದನ್ನು ಕೂಡ ನೀವು ಕೂಡ ತಯಾರು ಮಾಡಬಹುದು. ನಾನು ಇವಾಗ ಟೇಸ್ಟ್ ಅನ್ನ ನೋಡ್ತಾ ಇದ್ದೀನಿ, ಹೇಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ. ಆರೋಗ್ಯಭರಿತವಾದ ಹಿರಳೆಕಾಯಿ ರಸದ ಗೊಜ್ಜನ್ನ ಕೂಡ ಕೊಟ್ಟಿದ್ದಾರೆ. ಖಾರವಾಗಿದೆ, ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಮೇಡಮ್. ರೊಟ್ಟಿ ಅಂದ್ರೇನೆ ಎಲ್ರಿಗೂ ಒಂಥರ ಇಷ್ಟ ಆಗುತ್ತೆ. ನಂಗೆ ಮಾತಾಡಕ್ ಗೊತ್ತಾಗ್ತಾ ಇಲ್ಲ. ತಿನ್ನೋಣ. ನಿಜವಾಗ್ಲೂ ಅವ್ರು ಹೇಳ್ದಂಗೆ ಕ್ರಿಸ್ಪಿಯಾಗಿ ಅದ್ಭುತವಾಗಿದೆ. ನೀವು ಕೂಡ ತಯಾರು ಮಾಡ್ಬೋದು. ಈಗ ಕ್ಯಾರೆಟ್ ಪಾಯಸದ ರುಚಿನ ನೋಡೋಣ. ಕ್ಯಾರೆಟ್ ಪಾಯಸ ಬಿಸಿಯಲ್ಲೂ ಚಂದ, ತಣ್ಣಗೆ ಮಾಡ್ಕೊಂಡು ಕುಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಮೇಡಮ್, ಕರೆಕ್ಟ್ ಆಗಿದೆ. ಸಕ್ಕರೆ ಇಲ್ಲ, ಹೆವಿ ಶುಗರು ಇಲ್ಲ, ಕರೆಕ್ಟ್ ಆಗಿದೆ. ಕ್ಯಾರೆಟ್ ಚೆನ್ನಾಗಿ ಬ್ಲೆಂಡ್ ಆಗಿದೆ, ಜೊತೆಗೆ ಹಾಲು ಕರೆಕ್ಟ್ ಆಗಿದೆ. ಸಕ್ಕರೆ ಕೂಡ ಯಾರು ಬೇಕಾದ್ರೂ ತಗೋಬಹುದು, ಮುಖಕ್ಕೆ ಕೊಡ್ದಂಗಂತೂ ಇಲ್ಲ, ಕರೆಕ್ಟ್ ಆಗಿದೆ. ವೀಕ್ಷಕರೇ, ನಿಜವಾಗ್ಲೂ ರೊಟ್ಟಿ ಮತ್ತೆ ಕ್ಯಾರೆಟ್ ಪಾಯಸ ತುಂಬಾ ಚೆನ್ನಾಗಿದೆ. ಇದು ಕಾಂಬಿನೇಷನ್ ಮಾಡಿದ್ದಾರೆ ಹಿರಳೆಕಾಯಿ ರಸದ್ದು, ಅದಂತೂ ಅಲ್ಟಿಮೇಟ್ ಆಗಿದೆ. ಮೇಡಮ್, ನಿಮ್ಮ ಮನೆಗೆ ಬಂದು ಕಾರ್ಯಕ್ರಮವನ್ನ ನಾವು ನಡೆಸ್ಕೊಟ್ವಿ. ಸ್ವರ್ಣಪಾಕ ಅನ್ನೋದೇ ಒಂದು ವಿಶೇಷ ಕಾರ್ಯಕ್ರಮ. ವೀಕ್ಷಕರ ಮನೆಗೆ ಹೋಗಿ ಅವರು ತಯಾರಿಸುವಂತಹ ವಿಶೇಷ ತಿನಿಸನ್ನ ನಮ್ಮ ಇನ್ನಿತರ ವೀಕ್ಷಕ ಪ್ರಭುಗಳಿಗೆ ತಲುಪಿಸೋದೇ ನಮ್ಮ ಉದ್ದೇಶ. ನೀವು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕೆ ನಿಮ್ಗೆ ಹೇಗನ್ನಿಸ್ತು? ನಮ್ಗಂತೂ ತುಂಬಾ ಸಂತೋಷ ಆಯ್ತು. ನಮಗ್ ಬರೋದನ್ನ ಇನ್ನೊಬ್ರಿಗೆ ಹೇಳ್ಕೊಡೋದು, ಮತ್ತೆ ಅದು ಒಂಥರ ರುಚಿ ವಿಶೇಷವಾಗಿರುತ್ತಲ್ಲ, ಅದನ್ನ ಇನ್ನೊಬ್ರು ಟೇಸ್ಟ್ ನೋಡ್ಲಿ ಅನ್ನೋದು ಆಸೆ. ನಂಗೆ ಸ್ವಲ್ಪ ಎಲ್ರಿಗೂ ಮಾಡ್ಕೊಡೋದೇ ಆಸೆ. ಇನ್ನಕ್ಕಿಂತ ಎಲ್ರು ತಿನ್ಬಿಟ್ಟು ಖುಷಿ ಪಡ್ಲಿ. ನೀವು ಬಂದಿದ್ ತುಂಬಾನೇ ಸಂತೋಷ ಆಯ್ತು ನನ್ಗೆ. ವೀಕ್ಷಕರೇ, ನೋಡಿದ್ರಲ್ಲ, ಬರೀ ಹೇಳ್ಕೊಡೋದಷ್ಟೇ ಅಲ್ಲ, ಅದರ ಸವಿಯನ್ನ ಸವಿಸೋದಿದೆಯಲ್ಲ, ಅದು ಇನ್ನೂ ದೊಡ್ಡ ಕೆಲಸ. ನಿಜವಾಗ್ಲು ಐ ಸ್ವೇರ್ ತುಂಬಾನೇ ಚೆನ್ನಾಗಿದೆ. ಖಂಡಿತ ನೀವು ಬೆಳಗಿನ ತಿಂಡಿಗೆ ಇದನ್ನ ಖಂಡಿತ ಪ್ರಿಪೇರ್ ಮಾಡಬಹುದು. ಖಂಡಿತ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಆಗೋಣ. ನೀವು ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಅಂತಂದ್ರೆ ನಮ್ಮ ದೂರವಾಣಿ ಸಂಖ್ಯೆ 9844303561 9844303561. ಈ ನಂಬರ್ಗೆ ಕರೆ ಮಾಡಿ ನೀವು ಯಾವ ಅಡುಗೆಯನ್ನ ತಯಾರಿಸ್ತೀರಾ ಅಂತ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಖಂಡಿತ ನಿಮ್ಮ ಮನೆಗೆ ಮುಂದಿನ ವಾರವೇ ನಾವು ಬರಬಹುದು. ನಮ್ಮ ಸ್ವರ್ಣ ಟಿವಿ, ಇದು ಬಾಂಧವ್ಯಗಳ ಬೆಸುಗೆ. ಧನ್ಯವಾದಗಳು. ಸ್ವರ್ಣ, ಇದು ಬಾಂಧವ್ಯಗಳ ಬೆಸುಗೆ.